ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಒತ್ತಡ ಹೇರಿದ ಪುನೀತ್ನನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಯೊಬ್ಬರಿಗೆ ಬೆದರಿಕೆ ಒಡ್ಡಿದ್ದಂತಹ, ಸಾಕ್ಷಿಗಳ ಮೇಲೆ ಒತ್ತಡ ಹೇರಿದ್ದಂತಹ ಆರೋಪದ ಹಿನ್ನೆಲೆಯಲ್ಲಿ 3 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. ಆ ಪೈಕಿ ಪುನೀತ್ ಅನ್ನುವ ಆರೋಪಿಯನ್ನ ಮತ್ತೆ ಪೊಲೀಸರು 5 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಪುನೀತ್ ತನ್ನ ಮೊಬೈಲ್ ಅನ್ನು ಬಚ್ಚಿಟ್ಟು ಮೆಸೇಜ್ ಅನ್ನು ಡಿಲೀಟ್ ಮಾಡಿ ನಾಟಕ ಮಾಡಿದ್ದ. ಹೀಗಾಗಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪುನೀತ್ಗೆ ಸುಪಾರಿ ಕೊಟ್ಟವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಪುನೀತ್ನನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ರಿಟ್ರೀವ್ ಬಳಿಕ ಮತ್ತೆ ಹೇಳಿಕೆಯನ್ನು ಪಡೆಯಲು ತಯಾರಿ ನಡೆಸಲಾಗಿದೆ. ಆದರೆ ಪುನೀತ್ ಜೊತೆಗೆ ಇನ್ನಿಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನಿಬ್ಬರು ಅರೆಸ್ಟು, ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಪುನೀತ್ ಇದಾನಲ್ಲ, ಈತ ರಿಟೇಲ್ ಸೆಲ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸೊ ಇವರು 3 ಜನ ಸೇರ್ಕೊಂಡು ಈ ಪುನೀತ್ ಅಷ್ಟೇ ಅಲ್ಲ, ಈ ರಿಟೇಲ್ ಸೆಲ್ಲರ್ ಜೊತೆಗೆ ಈತ ಒಂದು ಡಿ ಕಂಪನಿ ಅಂತ ಫೇಸ್ಬುಕ್ ಪೇಜ್ನ ನಿರ್ವಹಿಸ್ತಾ ಇದ್ದ, ಡಿ ಕಂಪನಿ ಅಂತ. ಸೊ ಈತನಿಗೆ ಇನ್ನಿಬ್ಬರು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಇವರು 3 ಜನ ಸೇರಿಕೊಂಡು ಈ ಪ್ರಕರಣದ ಸಾಕ್ಷಿಗೆ ಬೆದರಿಸಿದ್ದಾರೆ, ಒತ್ತಡ ಹೇರಿದ್ದಾರೆ ಅಂತ ಸ್ವತಃ ಸಾಕ್ಷಿ ನ್ಯಾಯಮೂರ್ತಿಗಳ ಮುಂದೆನೇ ಹೇಳಿಕೆಯನ್ನು ಕೊಟ್ಟುಬಿಟ್ರು. ನನಗೆ ಈ ರೀತಿಯಾಗಿ ಒತ್ತಡ ಬರ್ತಾ ಇದೆ ಅಂತ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಯಾರವರು ಅವರನ್ನು ಅರೆಸ್ಟ್ ಮಾಡಿ ಅಂತ ಆದೇಶವನ್ನು ಕೊಟ್ಟರು. ಸೊ ಈ ಹಿನ್ನೆಲೆಯಲ್ಲಿ ಆ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಪೈಕಿ ಪುನೀತ್ನನ್ನ ಮತ್ತೆ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ.